Welcome to the session, students. Today we will learn about creating animations and slide transitions. The learning objective of the session includes applying animations and transition to the slide, differentiate between animations and transitions. Let's see what are animations and transitions. Animations are nothing but you are providing a motion to the object on a slide. That means your animation controls how objects move on to, off, and around your slide. By using animation, you are providing a motion to the object on a slide. ನಿಮ್ಮ ಸ್ಲೈಡಲ್ಲಿರೋ ಆಬ್ಜೆಕ್ಟಿಗೆ ನೀವು ಮೋಷನನ್ನು ಕೊಡುವಾಗ ನೀವು ಆ್ಯನಿಮೇಷನ್ ಟೂಲನ್ನು ಯೂಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ಇಫ್ ಅಲ್ಲಿ ಇಷ್ಟಿರುತ್ತೆ, ಅಲ್ಲಿ ಇಷ್ಟು ಐಟಮ್ಸ್ ಇರುತ್ತೆ. ಇಫ್ ಇಟ್ ಕಮ್ಸ್ ಒನ್ಸ್ ಟೈಮ್ ನಮಗೆ ಚೆನ್ನಾಗಿ ಅನ್ಸೋದಿಲ್ಲವೋ ಪ್ರೆಸೆಂಟ್ ಮಾಡುವಾಗ. ಸೊ ಒನ್ ಬೈ ಒನ್ ಬರ್ತಾ ಹೋದಾಗ ಏನಾಗುತ್ತೆ, ನಮ್ಗೆ ಇಟ್ ಲುಕ್ಸ್ ಗುಡ್, ರೈಟ್? ಸೊ ಇವೆಲ್ಲ ಕಾರಣಕ್ಕೂ, ಅಥವಾ ಒಂದು ಪಿಕ್ಚರ್ ಇರುತ್ತೆ, ಫಸ್ಟ್ ಪಿಕ್ಚರ್ ಬರಬೇಕು, ಪಿಕ್ಚರ್ ಆದಮೇಲೆ ಅದರ ಎಕ್ಸ್ಪ್ಲನೇಷನ್ ಬರಬೇಕು, ಅಥವಾ ಅದರದ್ದು ಲೇಬಲ್ಸ್ ಬರ್ತಾ ಹೋಗಬೇಕು. ಈ ಥರ ಎಲ್ಲ ಮಾಡುವಾಗ ನಾವು ಆ್ಯನಿಮೇಷನ್ನ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ್ಯನಿಮೇಷನ್ ಕ್ರಿಯೇಟ್ ಮಾಡಿ ನಾವು ಸ್ಲೈಡ್ಸ್ನ ರೆಡಿ ಮಾಡಿದಾಗ ವಿ ಕ್ಯಾನ್ ಕ್ರಿಯೇಟ್ ಅ ಡೈನಾಮಿಕ್ ಪ್ರೆಸೆಂಟೇಷನ್. ವಿತ್ ದ ಹೆಲ್ಪ್ ಆಫ್ ದಿಸ್ ವಿ ಕ್ಯಾನ್ ಗೇನ್ ದ ಅಟೆನ್ಷನ್ ಆಫ್ ದಿ ಆಡಿಯನ್ಸ್. So animations are applied to the object of the slide to provide a motion to the object, right? Next, transitions. Transitions means you are controlling how your presentation moves from one slide to the next. Transitions ಏನು ಮಾಡುತ್ತೆ ಅಂದರೆ ನಿಮ್ಮ ಒಂದು ಪ್ರೆಸೆಂಟೇಷನಲ್ಲಿರೋ ಸ್ಲೈಡು ಮೂವ್ ಆಗುವಾಗ, ನೆಕ್ಸ್ಟ್ ಸ್ಲೈಡಿಗೆ ಮೂವ್ ಆಗುವಾಗ ಹೇಗೆ ಮೂವ್ ಆಗಬೇಕು ಅಂತ ಕಂಟ್ರೋಲ್ ಮಾಡೋದೇ transitions. Animations and transitions both are different. Animation will provide a motion to the object on a slide. Transition is applicable to whole slide. Let's see how to apply a animation to the object. For example, steps: select the text or object you want to animate. Go to the animation tab. In the animation group, you will get different options like no animation, fade, wipe, fly in. If you choose any one, you can get the preview of the selected animation. Okay, if you want more control over the object, you can go for the custom animation. Let's see, I will jump here. See, I have already created one slide. Okay, ಇವಾಗ ನಾನು ಈ ಮೆಮೊರಿದಕ್ಕೆ ಈ ಮೆಮೊರಿಗೆ ನಾನೇನು ಮಾಡಬೇಕು, ಈಗ ಆ್ಯನಿಮೇಷನ್ ಅಪ್ಲೈ ಮಾಡಬೇಕು ಅಂದಾಗ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಗೋ ಟು ದ ಆ್ಯನಿಮೇಷನ್ ಟ್ಯಾಬ್. ಇನ್ ದ ಆ್ಯನಿಮೇಷನ್ ಆ್ಯನಿಮೇಟ್ ಬಟನಲ್ಲಿ ನೋ ಆ್ಯನಿಮೇಷನ್, ಫೇಡ್, ನೋಡಿ, fly in. When you click on this, it will show you the preview of the animation. If you click here, go to animation. See, ಈ ಪ್ಯಾರಾಗ್ರಾಫ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ತೋರಿಸ್ತದೆ ಆಲ್ ಎಟ್ ಒನ್ಸ್ ಬೈ ಫಸ್ಟ್ ಲೆವೆಲ್ ಆಫ್ ಪ್ಯಾರಾಗ್ರಾಫ್. ಒಂದು ಪ್ಯಾರಾಗ್ರಾಫ್ ಇದೆ ಅಲ್ವಾ ಇಲ್ಲಿ, ಇಟ್ ವಿಲ್ ಶೋ ಯು ಹೌ ಟು ವೈಪ್ ಆಲ್ ಎಟ್ ಒನ್ಸ್ by first level of paragraph. Okay, like this you can say. If you want more control over the object, ಆವಾಗ ನಾವೇನು ಮಾಡ್ತೀವಿ ಅಂದಾಗ ಕಸ್ಟಮ್ ಆ್ಯನಿಮೇಷನ್ನ ಯೂಸ್ ಮಾಡ್ತೀವಿ. ಕಸ್ಟಮ್ ಆ್ಯನಿಮೇಷನಲ್ಲಿ 4 ಟೈಪ್ಸ್ ಬರ್ತಾ ಇದ್ದಾವೆ ಎಫೆಕ್ಟ್ಸು: ಎಂಟ್ರೆನ್ಸ್, ಎಂಪಸಿಸ್, ಎಕ್ಸಿಟ್ ಆ್ಯಂಡ್ ಮೋಷನ್ ಪಾತ್. ಎಂಟ್ರೆನ್ಸಲ್ಲಿ ಮತ್ತೆ ಆಪ್ಷನ್ಸ್ ಬರ್ತದೆ, ಬ್ಲೈಂಡ್ಸ್. ನೆಕ್ಸ್ಟ್ ನನಗೆ ಮೋರ್ ಇಫೆಕ್ಟ್ ಬೇಕು ಅಂದಾಗ ಮೋರ್ ಇಫೆಕ್ಟ್. ಇವಾಗ ಈ ಇಫೆಕ್ಟ್ ಇದನ್ನು ನಾವು ಕಸ್ಟಮ್ ಆ್ಯನಿಮೇಷನ್ ಪೇನ್ ಅಂತ ಹೇಳ್ತೀವಿ. ಇವಾಗ ಯಾವ ಆಬ್ಜೆಕ್ಟ್ ಆ್ಯನಿಮೇಟ್ ಮಾಡ್ತೀರಾ ಸೆಲೆಕ್ಟ್ ಮಾಡ್ತೀರಾ, ಆ್ಯನಿಮೇಷನ್ಗೆ ಹೋಗ್ತೀರಾ, ಕಸ್ಟಮ್ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೊಟ್ಟು ಕಸ್ಟಮ್ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಪೇನ್ ಕಾಣುತ್ತೆ, ಇದನ್ನು ಕಸ್ಟಮ್ ಆ್ಯನಿಮೇಷನ್ ಪೇನ್ ಅಂತ ಹೇಳ್ತಾರೆ. ಇಲ್ಲಿ ಹೋದ ತಕ್ಷಣ 4 ಆಪ್ಷನ್ಸ್ ಬರುತ್ತೆ: ಎಂಟ್ರೆನ್ಸ್, ಎಂಪಸಿಸ್, ಎಕ್ಸಿಟ್ ಆ್ಯಂಡ್ ದಿ ಮೋಷನ್ ಪಾತ್. ಎಂಟ್ರೆನ್ಸ್ ಡಿಟರ್ಮೈನ್ಸ್ ಹೌ ಯುವರ್ ಆಬ್ಜೆಕ್ಟ್ ಎಂಟರ್ಸ್ ಇನ್ ಟು ದ ಸ್ಲೈಡ್. ನಿಮ್ಮ ಆಬ್ಜೆಕ್ಟು ಯಾವ ರೀತಿ ಎಂಟರ್ ಆಗಬೇಕು ಸ್ಲೈಡಲ್ಲಿ ಅಂತ ಡಿಟರ್ಮೈನ್ ಎಫೆಕ್ಟನ್ನು ಕೊಡುವಾಗ ನೀವು ಎಂಟ್ರೆನ್ಸ್ ಎಫೆಕ್ಟನ್ನು ಯೂಸ್ ಮಾಡ್ತೀರಾ. ಇಫ್ ಯು ವಾಂಟ್ ಟು ಹೈಲೈಟ್ ದ ಆಬ್ಜೆಕ್ಟ್ ಆರ್ ಯು ಹ್ಯಾವ್ ಟು ಒಂದು ಆಬ್ಜೆಕ್ಟ್ನ ಅಟೆನ್ಷನ್, ಇಫ್ ಯು ವಾಂಟ್ ಟು ಹೈಲೈಟ್ ದ ಆಬ್ಜೆಕ್ಟ್ ಟು ಗೇನ್ ದ ಅಟೆನ್ಷನ್ ಆಫ್ ದಿ ಆಬ್ಜೆಕ್ಟ್. ಯಾವುದೋ ಒಂದು ಆಬ್ಜೆಕ್ಟು ಬೇರೆ ಎಲ್ಲ ಆಬ್ಜೆಕ್ಟ್ಗೆ ಹೈಲೈಟ್ ಆಗಿ ಮಾಡಬೇಕು, ಅದ್ರ ಮೇಲೆ ಎಲ್ಲರದ್ದು ಅಟೆನ್ಷನ್ ಇರಬೇಕು ಅಂದಾಗ ವಿ ವಿಲ್ ಗೋ ಫಾರ್ ದಿ ಎಂಪಸಿಸ್ ಇಫೆಕ್ಟ್. This will determine how your object leaves the slide. Exit determines how your object leaves the slide, and motion determines provides the motion to the object on a slide. Okay, entrance
There are 4 types: entrance, emphasis, exit, and the motion path. Entrance determines how the object enters. Emphasis is used to highlight the object on the screen. Exit is used to how your object leaves the slide. Motion path provide you different motion to the selected object. ಇವಾಗ ನಾನು ಮೆಮೊರಿನ ಸೆಲೆಕ್ಟ್ ಮಾಡಿ ಆ್ಯಡ್ ಇಫೆಕ್ಟನ್ನು ಕೊಟ್ಟಾಗ ಎಂಟ್ರೆನ್ಸ್ನ ಕೊಡ್ತೀನಿ ನೋಡಿ. ಇವಾಗ ಫ್ಲೈ ಅಂತ ಕೊಡ್ತೀನಿ. ಸಿ ಇದೇನು ಮಾಡಿದೆ, ಟೈಟಲ್ ಒನ್ ಫಸ್ಟ್ ಒನ್ ಸೆಲೆಕ್ಟೆಡ್ ಏನು ತೋರಿಸ್ತಾ ಇದೆ ಇಲ್ಲಿ ಕಸ್ಟಮ್ ಆನಿಮೇಷನ್ ಪೇನಲ್ಲಿ, ಇಲ್ಲಿ 1 ನಂಬರ್ ತೋರಿಸ್ತಾ ಇದೆಯಲ್ಲ, 1 ನಂಬರಿಂದ ಏನಿದೆ ಇಲ್ಲಿ ಟೈಟಲ್ ಮೆಮೊರಿ. ಆನ್ ಕ್ಲಿಕ್ ಮಾಡ್ದೇನೆ ಫ್ಲೈ ಇನ್ ಆಗ್ತಾ ಇದೆ. ಯಾವ ಥರ ಕೊಟ್ಟಿದ್ದೀನಿ, ಫ್ಲೈ ಇನ್ ಟೈಟಲ್ ಮೆಮೊರಿ. ಓಕೆ, ಸೊ ಯು ಕ್ಯಾನ್ ಸೆಟ್ ದ ಪ್ರಾಪರ್ಟೀಸ್ ಆಫ್ ದಿ ಆನಿಮೇಷನ್ಸ್ ಹಿಯರ್. ಸೊ ಯು ಕ್ಯಾನ್ ಸೆಟ್ ದಿ ಫ್ರಮ್ ಬಾಟಮ್ ಬರ್ತಾ ಇದೆ. ಈಗ ಫ್ರಮ್ ಟಾಪ್ ಬೇಕು ಅಂದರೆ ಟಾಪ್ ತಗೋಬೋದು. ಇಲ್ಲಿ ಸ್ಪೀಡನ್ನು ಆನಿಮೇಷನ್ ಸ್ಪೀಡನ್ನು ತಗೋಬೋದು, ಸ್ಲೋ, ಮೀಡಿಯಮ್, ಫಾಸ್ಟ್. ನಾನೀಗ ಮೀಡಿಯಮ್ನ ತಗೋತೀನಿ. ಸಿ ಇಲ್ಲಿ ಪ್ಲೇ ಕೊಡ್ಬೋದು. ಓಕೆ, ಯು ಕ್ಯಾನ್ ಗೋ ಫಾರ್ ದ ಸ್ಲೈಡ್ ಶೋ ಹಿಯರ್. ಇವಾಗ ಮೆಮೊರಿ ಆಯಿತು. ನೆಕ್ಸ್ಟ್ ನಾನು ಈಗ ತಗೋದು ಕಂಪ್ಯೂಟರ್ ಮೆಮೊರಿ ಈ ತಗೋತೀನಿ ಅಂದಾಗ ಆ್ಯಡ್ ಇಫೆಕ್ಟ್ ಹೋಗ್ತೀನಿ. ನಾನು ಏನು ಮಾಡ್ತೀನಿ, ಎಂಟ್ರೆನ್ಸಿಗೆ ಹೋಗ್ತೀನಿ, ಮೋರ್ ಇಫೆಕ್ಟ್ಸಿಗೆ ಹೋಗಿ ಯಾವ್ದು ಬೇಕೋ ನೀವು ಏನಾದ್ರು ತಗೋಬೋದು. ಫ್ಲ್ಯಾಶ್ ಒನ್ಸ್ ತಗೋತೀನಿ. ಓಕೆ, ಫೇಡ್ ತಗೋತೀನಿ. ಓಕೆ, ಸೆಕೆಂಡ್ ಒನ್ ನೋಡಿ. ಈಗ ಇದು ಫಸ್ಟ್ ಒನ್, ದಿಸ್ ಇಸ್ ದ ಸೆಕೆಂಡ್ ಒನ್. ಸೊ ಇಫ್ ಯು ಕ್ಯಾನ್ ಸೆಲೆಕ್ಟ್, ಯು ಕ್ಯಾನ್ ಆ್ಯಡ್ ಇಫೆಕ್ಟ್. ಸೆಲೆಕ್ಟ್ ಇದು ಮಾಡಿ ಇಫೆಕ್ಟ್ ಆಪ್ಷನ್ಸ್ನ ಮಾಡಿಬಿಟ್ಟು ಇಲ್ಲಿ ನೀವು ಇಫೆಕ್ಟ್ ಸೌಂಡ್ ಬೇಕಾದ್ರೆ ಸೌಂಡ್ ಕೊಡ್ಬೋದು, ಅನಿಮೇಟ್ ಟೆಕ್ಸ್ಟ್ ಆಲ್ ಎಟ್ ಒನ್ಸ್ ಕೊಡ್ಬೋದು, ಬೈ ವರ್ಡ್, ಬೈ ಲೆಟರ್ಸ್ ಯಾವ ಥರ ಬರಬೇಕು ಅದನ್ನು ಕೊಡ್ಬೋದು. ಇಲ್ಲಿ ಟೈಮಿಂಗ್ಸ್ನ ಕೂಡ ನೀವೇನು ಮಾಡ್ಬೋದು, ಸೆಟ್ ಮಾಡ್ಬೋದು. ರಿಪೀಟ್ ಆಗಬೇಕು ಅಂದರೆ ಆ ಸ್ಲೈಡ್ಸು ಆನಿಮೇಷನ್ ರಿಪೀಟ್ ಆಗಬೇಕಂದ್ರೆ ಇಲ್ಲಿ ಏನಾದ್ರು 2 times 3 times ಅಂಟಿಲ್ ನೆಕ್ಸ್ಟ್ ಕ್ಲಿಕ್, ಅಂಟಿಲ್ ದ ಎಂಡ್ ಆಫ್ ದ ಸ್ಲೈಡ್, ಈ ರೀತಿ ಕೊಡ್ತಾ ಹೋಗ್ಬೋದು. ಓಕೆ, ಯು ಕ್ಯಾನ್ ಆನಿಮೇಟ್ ದ ಟೆಕ್ಸ್ಟ್. ಗ್ರೂಪ್ ಆಸ್ ಅ ಟೆಕ್ಸ್ಟ್ ಇದೆ, ಗ್ರೂಪ್ ಪ್ಯಾರಾಗ್ರಾಫ್, ಆಲ್ ಪ್ಯಾರಾಗ್ರಾಫ್ ಅಟ್ ಒನ್ಸ್, ಫಸ್ಟ್ ಲೆವೆಲ್ ಪ್ಯಾರಾಗ್ರಾಫ್, ಸೆಕೆಂಡ್ ಲೆವೆಲ್ ಪ್ಯಾರಾಗ್ರಾಫ್, ಹೀಗೆ ಟೆಕ್ಸ್ಟ್ ಆನಿಮೇಷನ್ನ ಕೊಡ್ಬೋದು. ಇದನ್ನು ಕೊಡಬೇಕಂದ್ರೆ ರೈಟ್ ಕ್ಲಿಕ್ ಮಾಡ್ತೀರಾ, ಇಲ್ಲ ಎಫೆಕ್ಟ್ ಆಪ್ಷನಲ್ಲಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಕೊಡ್ತಾ ಹೋಗ್ತೀರಾ. ಸೆಕೆಂಡ್ ನನಗೆ ಈಗ ಡಯಾಗ್ರಾಮ್ ಇದೆ, ಡಯಾಗ್ರಾಮಿಗೆ ಕೊಡಬೇಕು ಅಂದರೆ ಆ್ಯಡ್ ಎಫೆಕ್ಟ್ ಮೋಷನ್ ಪಾತ್ನ ಪ್ರೊವೈಡ್ ಮಾಡ್ತೀನಿ. ನಾನು ಏನು ಮಾಡ್ತೀನಿ, ಡೌನ್. ಓಕೆ, ಈಗ ನಾವು ಡೌನ್ ಬೇಡ, ಈಗ ಪ್ಲೇ ಕೊಡಿ. ಮೆಮೊರಿ ಸಿ ಅದೇ ಈ ಥರ ಬೇಡ ಅಂದಾಗ ನಾವು ಇದನ್ನು ರಿಮೂವ್ ಮಾಡಿ ಇದಕ್ಕೂ ಕೂಡ ಎಂಟ್ರೆನ್ಸ್ ಆಗಬೇಕಲ್ವಾ. ಇದು ಆ್ಯಡ್ ಎಫೆಕ್ಟ್ ಮೋಷನ್ ಪಾತ್ ಎಂಟ್ರೆನ್ಸ್ ಆಗಿ ಬರಬೇಕು. ಫ್ಲೈ ಇನ್ ಆಗ್ತೀನಿ. ವೆರಿ ಫಾಸ್ಟ್ ಇದೆ, ವಿ ಕ್ಯಾನ್ ಮೇಕ್ ಇಟ್ ಆಸ್ ಅ ಸ್ಲೋ ಲೈಕ್ ದಿಸ್. ನೋಡಿ ಇವಾಗ ಮೆಮೊರಿ, ಕಂಪ್ಯೂಟರ್ ಮೆಮೊರಿ ಆ್ಯಂಡ್ ಈಗ ಸ್ಲೈಡ್ ಶೋ ಸ್ಟಾಪ್. ಸ್ಲೈಡ್ ಶೋ ನೀವು ಏನು ಇದನ್ನು ಆ್ಯನಿಮೇಷನ್ ಮಾಡ್ತೀರಾ, ಇದು ಬೇರೆ ಯಾವುದೇ ವ್ಯೂಯಲ್ಲಿ ನಿಮಗೆ ಕಾಣೋದಲ್ಲ, ಇಲ್ಲಿ ಪ್ರಿವ್ಯೂ ತೋರಿಸುತ್ತೆ. ಇಫ್ ಯು ಗೋ ಟು ಸ್ಲೈಡ್ ಶೋ ಮೋಡಿಗೆ ಹೋದಾಗ ಮಾತ್ರ ನಮಗೇನಾಗುತ್ತೆ, ಮೌಸನ್ನು ಕ್ಲಿಕ್ ಮಾಡಿದಾಗ ಮಾತ್ರ ಏನಾಗುತ್ತೆ, ನನಗೆ ನೆಕ್ಸ್ಟ್ ಆ್ಯನಿಮೇಷನ್ ಬರ್ತಾ ಇದೆ. ಯಾಕಂದರೆ ನಾನಿಲ್ಲಿ ಸ್ಟಾರ್ಟ್ ಆನ್ ಲಿಂಕ್ ವಿತ್ ಪ್ರಿವಿಯಸ್, ಆಫ್ಟರ್ ಪ್ರಿವಿಯಸ್ ಕೊಡ್ಬೋದು. ನಾನು ಇಲ್ಲಿ ಸ್ಟಾರ್ಟ್ ಆನ್ ಕ್ಲಿಕ್ ಕೊಟ್ಟಿದ್ದೀನಿ. ಸೊ ನೀವು ಕ್ಲಿಕ್ ಆನ್ ದ ಮೌಸ್ ಇಟ್ ವಿಲ್ ಶೋ ಯು. ಅಥವಾ ನೀವು ಕ್ಲಿಕ್ ಮಾಡಬಾರ್ದು, ಆಫ್ಟರ್ ಪ್ರಿವಿಯಸ್ ಒಂದೊಂದಾಗಿ ಬರ್ತಾ ಹೋಗಬೇಕು ಅಂದಾಗ ನಾವೇನು ಮಾಡ್ಬೋದು, ಆಫ್ಟರ್ ಪ್ರಿವಿಯಸ್ ಆಪ್ಷನ್ನ ಕೂಡ ಸೆಟ್ ಮಾಡ್ಬೋದು. ಆನ್ ಕ್ಲಿಕ್ ಕೊಡ್ತೀನಿ, ಓಕೆ, ಆಫ್ಟರ್ ಪ್ರಿವಿಯಸ್ ಕೊಡ್ತೀನಿ, ಇದಕ್ಕೆ ಆಫ್ಟರ್ ಪ್ರಿವಿಯಸ್. ಇವಾಗ ನೋಡಿ ಪ್ಲೇ, ಫಸ್ಟ್ ಒನ್ ಮಾತ್ರ ಇದೆ ನೋಡಿ, ನಾನೇನು ಕ್ಲಿಕ್ ಮಾಡ್ತಾ ಇಲ್ಲ. ಇಟ್ ವಿಲ್ ಕಮ್ 1 by 1 like this. You can select. Okay, so you are providing a different, if you want to get a more effects to the object, you can go for the custom animation. ಕಸ್ಟಮ್ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡ್ತೀರಾ, ಕಸ್ಟಮ್ ಆ್ಯನಿಮೇಷನ್ ಪೇನ್ ಬರುತ್ತೆ, ಇಲ್ಲಿ ಡಿಫ್ರೆಂಟ್ ಎಫೆಕ್ಟ್ಸ್ ಬರುತ್ತೆ. ನಿಮ್ಗೆ ಯಾವ ಥರ ಎಫೆಕ್ಟ್ ಬೇಕೋ ಅದನ್ನು ಚೂಸ್ ಮಾಡ್ತೀರಾ. ಇವಾಗ ನೆಕ್ಸ್ಟ್ ಜಾಸ್ತಿ ಎಫೆಕ್ಟ್ ಬೇಕು ಅಂದಾಗ ಮೂರ್ ಎಫೆಕ್ಟ್ ಆಪ್ಷನ್ಸ್ಗೆ ಹೋಗ್ತೀರಾ. ಓಕೆ, ನೆಕ್ಸ್ಟ್ ನೋಡಿ ಇವಾಗ ಈಗ ನೆಕ್ಸ್ಟ್ ಸ್ಲೈಡ್ಸ್ ಇದೆ. ನನಗೆ ಈ ನೆಕ್ಸ್ಟ್ ಸ್ಲೈಡ್ಸಲ್ಲಿ ಏನು ಬೇಕು,
ಸಿ ಇವಾಗ ಟೈಪ್ಸ್ ಆಫ್ ಮೆಮೊರಿ ಫಸ್ಟ್ ಬರಬೇಕು. ಓಕೆ, ಆ್ಯಡ್ ಇಫೆಕ್ಟ್ ಕೊಡ್ತೀನಿ, ಎಂಪಸಿಸ್ ಏನಾದ್ರು ಕೊಡ್ಬೋದು ನೀವು, ಎಂಟ್ರೆನ್ಸ್ ಅಲ್ವಾ, ಫೇಡೆಡ್ ಝೂಮ್ ಕೊಡ್ತೀನಿ, ಈ ಥರ ಬರುತ್ತೆ. ಓಕೆ, ಈಗ ಈ ಮೆಮೊರಿ, ಪ್ರೈಮರಿ ಮೆಮೊರಿ ಟೈಪ್ಸ್ ಹೈರಾರ್ಕಿ ಬರ್ತಾ ಇದೆ ಇವಾಗ. ಈಗ ನಾನು ಈ ಹೈರಾರ್ಕಿನ ಎಲ್ಲ ಎಟ್ ಎ ಒನ್ಸ್ ಟೈಮ್ ತಗೋಬೇಕು ಅಂದರೆ ಎಲ್ಲಾನು ಸೆಲೆಕ್ಟ್ ಮಾಡ್ಕೋತೀರಾ ಆಬ್ಜೆಕ್ಟನ್ನು, ಎಲ್ಲ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿದರೆ ನಿಮ್ಗೊಂದು ಗ್ರೂಪ್ ಅಂತ ಒಂದು ಆಪ್ಷನ್ ಬರುತ್ತೆ, ಗ್ರೂಪ್ ಮಾಡ್ತೀರಾ. ಇದು ಎಲ್ಲನೂ ಒಂದು ಗ್ರೂಪ್ ಆಯಿತು. ಇಲ್ಲಿ ನೋಡಿ, ಈ 3 ರೆಕ್ಟ್ಯಾಂಗಲ್ಸು ಮತ್ತು 2 ಲೈನ್ಸ್ ಗ್ರೂಪ್ ಆಯಿತು. ಗ್ರೂಪ್ ಆದಮೇಲೆ ನಾನು ಇದಕ್ಕೇನು ಮಾಡ್ತೀನಿ, ವೀಲ್ ಕೊಡ್ತೀನಿ. ಎಟ್ ಎ ಟೈಮ್ ಬರ್ತಾ ಇದೆ ಅಲ್ವಾ. ಸೊ ನೋಡಿ, ಈ ಒಂದು ಸ್ಲೈಡ್ಗೆ 2 ಆ್ಯನಿಮೇಷನ್ ಅಪ್ಲೈ ಮಾಡಿದ್ದೀನಿ. 1 ಫಾರ್ ದಿ ಟೈಟಲ್ ಆ್ಯಂಡ್ 2 ಫಾರ್ ಹೋಲ್ ದಿ ಗ್ರೂಪ್. 2 ಗ್ರೂಪ್ 8 ಅಂತ ತೋರಿಸ್ತಾ ಇದೆ ನೋಡಿ. ಓಕೆ, ಈ ಪೂರ್ತಿ ಗ್ರೂಪಿಗೆ ಕೊಡ್ತಾ ಇದ್ದೀನಿ ನಾನು, ಲೈಕ್ ದಿಸ್. ಇವಾಗ ನಮಗೆ ಇದು ಗ್ರೂಪಿಗೆ ಬೇಡ. ಇಲ್ಲಿ ನೋಡಿ, ಇದನ್ನು ನಾವು ಡಿಲೀಟ್ ಮಾಡ್ಬೋದು, ಯಾವ ಬೇಡ ಅದನ್ನ. ಮತ್ತು ಇಲ್ಲಿ ಕೂಡ ನಾವೇನು ಮಾಡ್ಬೋದು ಅಂದರೆ ರೀಅರೇಂಜ್ ಕೂಡ ಮಾಡ್ಬೋದು. ನೋಡಿ, ಗ್ರೂಪ್ 8 ಫಸ್ಟ್ ಒಂದು ಟೈಟಲ್ ಒಂದು ಅಂತಲ್ವಾ. ಸೊ ಇವಾಗ ಇದು ಬೇಡ ಅಂದಾಗ ನಾನು ಇದನ್ನು ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡಿಬಿಟ್ಟು ಏನು ಮಾಡ್ತೀನಿ, ಒಂದಕ್ಕೆ ಕೊಡ್ತಾ ಹೋಗ್ತೀನಿ. ಈಗ ಮೆಮೊರಿಗೆ ಮಾತ್ರ ಬೇಕು. ಈಗ ಎಲ್ಲ ಗ್ರೂಪ್ ಆಗಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಗ್ರೂಪ್ ಆಪ್ಷನ್ ಇದೆ, ಅನ್ಗ್ರೂಪ್ ಅಂತ ತೆಗೆದು. ಇವಾಗ ಗ್ರೂಪ್ ಆಗಿರೋದು ಹೋಯ್ತು ನೋಡಿ. ನಾವು ಕ್ಲಿಕ್ ಮಾಡಿ ಒಂದೊಂದಾಗಿ ಬರ್ತಾ ಇದೆ. ಸೊ ಇದಕ್ಕೆ ಮಾತ್ರ ಬೇಕು ಅಂತ ನಾನು ಮೆಮೊರಿಗೆ ಹೋಗ್ತೀನಿ, ಆ್ಯಡ್ ಇಫೆಕ್ಟ್, ಎಂಟ್ರೆನ್ಸ್, ಫ್ಲೈ ಇನ್. ಓಕೆ, ನೆಕ್ಸ್ಟ್ ಈ 2 ಲೈನ್ಗೆ ಎಟ್ ಎ ಟೈಮ್ ಬರಬೇಕು ಅಂದಾಗ ಈ 2 ಲೈನನ್ನು ಸೆಲೆಕ್ಟ್ ಮಾಡಿ, ಆ್ಯಡ್ ಇಫೆಕ್ಟ್, ಎಂಟ್ರೆನ್ಸ್, ಫೇಡ್. ಓಕೆ, ಇವಾಗ ಪ್ರೈಮರಿ ಮೆಮೊರಿ ಬೇಕು, ಆ್ಯಡ್ ಇಫೆಕ್ಟ್, ಎಂಟ್ರೆನ್ಸ್, ವೈಪ್. ಸೆಕೆಂಡರಿ ಮೆಮೊರಿ, ಆ್ಯಡ್ ಇಫೆಕ್ಟ್, ಎಂಟ್ರೆನ್ಸ್, ಫೇಡ್. ಸಿ ಟೋಟಲ್ ನಾನು 5, 1, 2, 3, 4, 5 ಒಂದೊಂದಾಗಿ ತೋರಿಸ್ತಾ ಇದೆ ನೋಡಿ. ಇಷ್ಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಪ್ಲೇ ಕೊಡಿ. ಈ ರೀತಿ ಬರ್ತಾ ಹೋಗುತ್ತೆ. ಸ್ಲೈಡ್ ಶೋ ಮಾಡೋಣ ನೋಡಿ. ಎಲ್ಲ ಆನ್ ಕ್ಲಿಕ್ ಇಟ್ಕೊಂಡಿದ್ದೀನಿ ನಾನು. ಸೊ ಸೆಕೆಂಡರಿ ಮೆಮೊರಿ ನೀವು ಎಟ್ ಎ ಟೈಮ್ ಬರಬೇಕು ಅಂದರೆ ಎಲ್ಲನೂ ಸೆಲೆಕ್ಟ್ ಮಾಡಿಕೊಂಡು ಗ್ರೂಪ್ ಮಾಡ್ಕೋತೀರಾ, ಇಲ್ಲ ಅಂದರೆ 1 ಬೈ 1 ಮಾಡ್ತಾ ಹೋಗ್ತೀರಾ. ಓಕೆ, ಇವಾಗ ಇದಕ್ಕೆ ಬೇಕಾದ್ರೂ ನೋಡಿ, ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ ಇದೆ. ಆ್ಯಡ್ ಇಫೆಕ್ಟಲ್ಲಿ ನಾನು ಏನು ಮಾಡ್ಬೋದು, ಎಕ್ಸಿಟ್, ಎಂಪಸಿಸ್ ಕೊಡ್ತೀನಿ. ಎಂಪಸಿಸಲ್ಲಿ ಚೇಂಜ್ ಫಾಂಟ್ ಸ್ಟೈಲ್ ಕೊಡ್ತೀನಿ. ನೋಡಿ, ಚೇಂಜ್ ಫಾಂಟ್ ಸ್ಟೈಲ್ ಅಂದರೆ ಕ್ಲಿಕ್ ಮಾಡ್ತೀನಿ. ಫಾಂಟ್ ಸ್ಟೈಲ್ ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್ ಬರ್ತಾ ಇದೆ. ಓಕೆ, ಇಟಾಲಿಕ್ ಆಯಿತು. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಫೆಕ್ಟ್ ಆಪ್ಷನ್ಸ್ನ ತೊಗೊಳ್ಳಿ. ಇಫೆಕ್ಟ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫಾಂಟ್ ಸ್ಟೈಲ್ಸ್, ಡಿಫ್ರೆಂಟ್ ಫಾಂಟ್ ಸ್ಟೈಲ್ ತೋರಿಸುತ್ತೆ ನೋಡಿ. ಫಾಂಟ್, ಇಟಾಲಿಕ್, ಅಂಡರ್ಲೈನ್. ಓಕೆ, ಅನಿಮೇಟ್ ಟೆಕ್ಸ್ಟ್. ಈಗ ಟೆಕ್ಸ್ಟ್ ಒಂದೊಂದಾಗಿ ಬರಬೇಕು ಅಂದರೆ ನಾನು ಬೈ ಲೆಟರ್ ಕೊಡ್ಬೋದು. ಓಕೆ, ಇಫೆಕ್ಟ್ ಆಪ್ಷನ್ಸ್, ಸ್ಯಾಂಪಲ್, ಬೈ ವರ್ಡ್ ಕೊಡುವ. ಗೋ ಫಾರ್ ಬೋಲ್ಡಾಗಿರೋದು, ಅಂಡರ್ಲೈನ್, ಬೈ ವರ್ಡ್ ಏನಾಗ್ತಾ ಇದೆ, ಅಂಡರ್ಲೈನ್ ಆಗ್ತಾ ಇದೆ ನೋಡಿ, ಲೈಕ್ ದಿಸ್. ಸೊ ಇಲ್ಲಿ ನೀವು ಯಾವ ಥರ ಸ್ಟೈಲನ್ನು ಸೆಲೆಕ್ಟ್ ಮಾಡ್ತೀರಾ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಇಫೆಕ್ಟ್ ಆಪ್ಷನ್ಸ್ನ ಇಲ್ಲಿ ಕೂಡ ಚೂಸ್ ಮಾಡ್ಕೋಬೋದು. ಫಾಂಟ್ ಸ್ಟೈಲ್ ಇದೆ, ಫಾಂಟ್ ಸ್ಟೈಲ್ ಬರುತ್ತೆ. ಈಗ ನೀವೇನು ಬೇರೆ ಇಫೆಕ್ಟ್, ಈಗ ಇದಕ್ಕೆ ನಾನು ಏನು ಮಾಡ್ತೀನಿ, ಎಂಪಸಿಸ್ ಎಂಟ್ರೆನ್ಸ್ ಮಾಡ್ತೀನಿ. ಓಕೆ, ಎಂಟ್ರೆನ್ಸ್ ಮಾಡಿ ಎಕ್ಸ್ಪಾಂಡ್ ತಗೋತೀನಿ. ಸಿ ಈ ಎಕ್ಸ್ಪಾಂಡ್ ತೊಗೊಂಡು ಕೂಡಲೇ ಸೇಮ್ ನಾನೇನು ಮಾಡಿದೆ, 2 ಆ್ಯನಿಮೇಷನನ್ನು ಸಿಂಗಲ್ ಆಬ್ಜೆಕ್ಟ್ಗೆ ಹಾಕ್ತಾ ಇದ್ದೀನಿ. ಇಟ್ ಇಸ್ ಆಲ್ಸೋ ಪಾಸಿಬಲ್. ಸಿ ಇಲ್ಲಿ 1, 2 animations are applied to the title only. You can apply a number of animation to the single object. Okay, ನೋಡಿ ಇವಾಗ ನೆಕ್ಸ್ಟ್ 2 ಆಬ್ಜೆಕ್ಟ್ ಹಾಕಿದ್ವಲ್ಲ, ಈ ಥರ ನಾವೇನು ಮಾಡ್ಬೋದು, ನಮ್ಮ ಆಬ್ಜೆಕ್ಟಿಗೆ ಸ್ಲೈಡನ್ನು ಹಾಕ್ಬೋದು. ಇವಾಗ ನಾನು ಇದನ್ನು ಏನು ಮಾಡ್ತೀನಿ,
ಈಗ ಮೋಷನ್ ಪಾತ್ನ ಯಾವ ಥರ ತಗೋಬೇಕು ಅಂತ ನೋಡೋಣ. ಮೋಷನ್ ಇಲ್ಲಿ ಬೇಡ ಅಂತೇಳಿ ರಿಮೂವ್ ಮಾಡ್ತೀನಿ. ಈಗ ಇಫ್ ಯು ವಾಂಟ್ ಟು ಪ್ರೊವೈಡ್ ಅ ಮೋಷನ್ ಟು ದಿ ಆಬ್ಜೆಕ್ಟ್, ಕ್ಲಿಕ್ ಆನ್ ಮೋಷನ್ ಪಾತ್. ಓಕೆ, ಈಗ ಮೋಷನ್ ಪಾತ್ ಇದೆ. ಇದು ನಮಗೆ ಕಷ್ಟ. ಇಲ್ಲಿ ನೋಡಿ, ಸರ್ಕಲಲ್ಲಿ ಬರಬೇಕು ಅಂದರೆ ಈ ಥರ ರೌಂಡಾಗಿ ಬರುತ್ತೆ. ಓಕೆ, ಇಲ್ಲಪ್ಪ ನಮಗೆ ಬೇಡ ಇದು ಅಂದಾಗ ಚೇಂಜ್ ಆಪ್ಷನ್ ಇದೆ. ಮೋಷನ್ ಪಾತ್, 3 ಮೋಷನ್ ಪಾತ್ರಲ್ಲಿ ಇಲ್ಲಿ ಬಹಳಷ್ಟು ಆಪ್ಷನ್ ಸಿಗ್ತಾ ಇದ್ದಾವೆ. ಲೆಫ್ಟ್, ರೈಟ್, ನೋಡಿ ಇಲ್ಲಿ ಆಕ್ಟಾಗೋನ್ ಶೇಪ್ ಕೂಡ ಸಿಗ್ತಾ ಇದೆ. ಓಕೆ, ಇಲ್ಲಿ ಶೋ ದ ಪ್ರಿವ್ಯೂ ನೋಡಿ, ಈ ಶೇಪಲ್ಲಿ ಬರುತ್ತೆ. ಇನ್ ಕೇಸ್ ಇಫ್ ಯು ಡೋಂಟ್ ಫೈಂಡ್ ಎನಿ ಆಪ್ಷನ್ಸ್, ಯು ಕ್ಯಾನ್ ಡ್ರಾ ದಿ ಮೋಷನ್ ಪಾತ್. ಇಲ್ಲಿ ಡ್ರಾ ಕಸ್ಟಮ್ ಪಾತ್ ಅಂತ ಇದೆ ನೋಡಿ, ಸ್ಕ್ರಿಬಲ್ ತೊಗೊಂಡ್ಬಿಟ್ಟು ನಾನು ಡ್ರಾ ಮಾಡ್ಬೋದು. ನನ್ನ ಸೊ ಸೆಲೆಕ್ಟ್ ಇಟ್, ಆ್ಯಡ್ ಇಫೆಕ್ಟ್, ಮೋಷನ್ ಪಾತಲ್ಲಿ ಡ್ರಾ ಕಸ್ಟಮ್ ಪಾತಲ್ಲಿ ಸ್ಕ್ರಿಬಲ್ ಅಂತ ಬರುತ್ತೆ. ಒಂದು ಪೆನ್ ಟೈಪ್ ಬರುತ್ತೆ. ಈ ಪೆನ್ನನ್ನು ತೊಗೊಂಡು ನಾನು ಹೇಗೆ ಹೋಗಬೇಕು ಅಂತ ಏನು ಮಾಡ್ಬೋದು, ಡ್ರಾ ಮಾಡ್ಬೋದು. ಈ ನೋಡಿ, ಇವಾಗ ನಾನು ಯಾವ ಥರ ಡ್ರಾ ಮಾಡಿದೆ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ ಅದು. ಸೊ ಯು ಕ್ಯಾನ್ ಡ್ರಾ ಅ ಮೋಷನ್ ಪಾತ್, ಡ್ರಾ ದ custom path of the object, how to move using the draw custom path options, or you can motion path ಅಂತ ತಗೋಬಹುದು. ಓಕೆ, ಇಲ್ಲಿ ಸ್ಪೀಡನ್ನು ಸೆಟ್ ಮಾಡ್ಬೋದು. there are 4 different options are available to add a custom animation to provide a more control over the object. ಇಲ್ಲಿ motion path ಅಲ್ಲಿ custom path ಅಲ್ಲಿ ಲೈನ್, ಕರ್ವ್, ಓಕೆ, ಏನು ಬೇಕಾದ್ರೂ ನೀವು ಮಾಡ್ಬೋದು. ಮತ್ತೆ ಕರ್ವ್ ಅಂತ ತಗೊಂಡಿದ್ನಲ್ವಾ, ಅದಕ್ಕೋಸ್ಕರ ಇದಾಗುತ್ತೆ. ಸ್ಟಾಪ್. ಓಕೆ, ಇವಾಗ ನೆಕ್ಸ್ಟು ಈಗ ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ ಇದೆ. ಈಗ ಇದನ್ನು ಒಂದೊಂದಾಗಿ ಬರಬೇಕು ಅಂದಾಗ ನೋಡಿ, ಈಗ ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ ಎಟ್ ಎ ಟೈಮ್. ಫಸ್ಟ್ ಪ್ರೈಮರಿ ಮೆಮೊರಿ ಬರಬೇಕು. ಈಗ ಎಫೆಕ್ಟ್ ಕೊಟ್ಟಿದ್ದೀನಿ ನಾನು, ಪ್ಲೇ. ಓಕೆ, ಇದಾಯಿತು. ಇವಾಗ ದಿಸ್ ಒನ್ ಒಂದೊಂದೇ ಬುಲೆಟ್ಸ್ ಬರಬೇಕು. ಹೋಗಂದು ಸೆಲೆಕ್ಟ್ ಮಾಡ್ಕೋತೀರಾ, ಆ್ಯಡ್ ಎಫೆಕ್ಟ್ ಕೊಡ್ತೀರಾ. ಎಂಟ್ರೆನ್ಸಲ್ಲಿ ವೈಟ್ ಕೊಡ್ತೀನಿ, ಈ ಥರ ಬಂತು. ನೆಕ್ಸ್ಟ್ ನನಗೀಗ ಸೆಕೆಂಡರಿ ಮೆಮೊರಿ ಬೇಕು ಬುಲೆಟ್ಸಲ್ಲಿ, ಅದನ್ನು ಸೆಲೆಕ್ಟ್ ಮಾಡಿ ಆ್ಯಡ್ ಎಫೆಕ್ಟ್, ಎಂಟ್ರೆನ್ಸ್, ವಿ, ಆ ಥರ ಕೊಡ್ತೀನಿ. ಈಗ ನೆಕ್ಸ್ಟ್ ಆದಮೇಲೆ ವಾಲಟೈಲ್ ಕೊಡ್ತೀನಿ, ಎಂಟ್ರೆನ್ಸಲ್ಲಿ ಹೋಗ್ತೀನಿ, ಫ್ಲೈಯಿಂಗ್. ನೆಕ್ಸ್ಟ್ ನಾನ್ ವಾಲಟೈಲ್, ಆ್ಯಡ್ ಎಫೆಕ್ಟ್, ಎಂಟ್ರೆನ್ಸ್, ಫ್ಲೈಯಿಂಗ್. ಪ್ಲೇ ಕೊಟ್ಟಾಗ ಸಿ, ಎರಡು ಕೊಟ್ಟಿದ್ನಲ್ಲ, ಪ್ರೈಮರಿ ಮೆಮೊರಿ ಬಂತು. ನೆಕ್ಸ್ಟ್ ಸೆಕೆಂಡರಿ ಮೆಮೊರಿ, ವಾಲಟೈಲ್, ಈ ಥರ. ಇಲ್ಲಿ ಫಾಸ್ಟ್ ಆಗಿದೆ, ನಾವು ಮೀಡಿಯಮ್ ಮಾಡಿಕೊಂಡು ಸ್ಲೈಡ್ ಶೋ ನೋಡ್ಬೋದು. ನೋಡಿ ಇವಾಗ ನೆಕ್ಸ್ಟ್ ಇದನ್ನ ಎಕ್ಸ್ಟೆಂಡ್ ಮಾಡ್ತಾ, ನೆಕ್ಸ್ಟ್ ನಾನು ಸೆಕೆಂಡರಿ ಮೆಮೊರಿ ಬಗ್ಗೆ ಎಕ್ಸ್ಟೆಂಡ್ ಮಾಡ್ತೀನಿ. ವಾಲಟೈಲ್, ನಾನ್ ವಾಲಟೈಲ್, ಈ ರೀತಿ ನಾವು ಒಂದೊಂದಾಗಿ ಏನು ಮಾಡ್ತೀವಿ. ಆ್ಯನಿಮೇಷನ್ಸ್ ಆರ್ ನಥಿಂಗ್ ಬಟ್ ಯು ಆರ್ ಪ್ರೊವೈಡಿಂಗ್ ಒಂದು ಯು ಆರ್ ಪ್ರೊವೈಡಿಂಗ್ ಅ ಮೋಷನ್ ಟು ದಿ ಆಬ್ಜೆಕ್ಟ್. ಮತ್ತು ಒಂದು ಆಬ್ಜೆಕ್ಟ್ಗೆ ನಾವು ಹಲವಾರು ಆ್ಯನಿಮೇಷನ್ಸ್ನ ಕೊಡ್ಬೋದು. ನೆಕ್ಸ್ಟ್ ಕೊಟ್ಟು ಟ್ರಾನ್ಸಿಷನ್ಸ್. ಇವಾಗ ಟ್ರಾನ್ಸಿಷನ್ ಅಂದ್ರೆ ಏನು, ಒಂದು ಸ್ಲೈಡು ನೆಕ್ಸ್ಟ್ ಸ್ಲೈಡ್ಗೆ ಮೂವ್ ಆಗುವಾಗ ಯಾವ ಟೈಪು ಮೂವ್ ಆಗಬೇಕು ಅಂತ ಕಂಟ್ರೋಲ್ ಮಾಡೋದೇ ಯಾವುದು, ನಮ್ಮದು ಟ್ರಾನ್ಸಿಷನ್ಸ್. ಇಲ್ಲಿ ನೋಡಿ ಸೆಲೆಕ್ಟ್ ಮಾಡ್ತೀರಾ, ಗೋ ಟು ಆ್ಯನಿಮೇಷನ್, ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಟ್ ವಿಲ್ ಶೋ ಯು ಡಿಫ್ರೆಂಟ್ ಆಪ್ಷನ್ಸ್. ನನಗೆ ಯಾವ ಥರ ಆ್ಯನಿಮೇಷನ್, ಆ್ಯನಿಮೇಷನ್ಸ್, ಕ್ಲಿಕ್ ಆನ್ ಆ್ಯನಿಮೇಷನ್ಸ್. ನಾನು ಅಪ್ಲೈ ಟು ಆಲ್ ಸ್ಲೈಡ್ ಕೊಟ್ಟೆ, ಸ್ಲೈಡ್ ಶೋ ಕೊಡ್ತೀನಿ ಫ್ರಮ್ ಕರೆಂಟ್ ಸ್ಲೈಡ್ಸ್ಗೆ. ಒಂದು ಸ್ಲೈಡ್ ಇದೆ. ಇವಾಗ ನಾನು ನೆಕ್ಸ್ಟ್ ಸ್ಲೈಡ್ ಎಲ್ಲ ಆ್ಯನಿಮೇಷನ್ ಕೊಟ್ಟಿದ್ದಲ್ಲ, ಆ್ಯನಿಮೇಷನ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಈಗ ನೆಕ್ಸ್ಟ್ ಸ್ಲೈಡಿಗೆ ಹೋಗ್ತಾ ಇದೆಯಲ್ಲ, ಸೊ ನೆಕ್ಸ್ಟ್ ಸ್ಲೈಡಿಗೆ ಈ ಥರ ಹೋಗುತ್ತೆ. ನೆಕ್ಸ್ಟ್ ಸ್ಲೈಡಿಗೆ ಮೂವ್ ಆಗುವಾಗ ನಮ್ಮ ಸ್ಲೈಡು ಯಾವ ಥರ ಆಗುತ್ತೆ. ಅಥವಾ ನಾವು ಏನು ಮಾಡ್ಬೋದು, ಆ್ಯನಿಮೇಷನ್ ಹೀಗೆ slide show from current slide. You have to select, go to animation tab. In the animation tab
ಯಾವ ಥರ ಹೋಗ್ತೀರಾ ಅಂತ ಏನು ಮಾಡ್ತೀರಾ ಸೆಲೆಕ್ಟ್ ಮಾಡ್ತೀರಾ, ಇಲ್ಲಿ ಈ ಥರ ಹೋಗುತ್ತೆ ಆ್ಯನಿಮೇಷನ್. ಅಪ್ಲೈ ಟು ಆಲ್ ಕೊಡ್ತೀರಾ, ಸ್ಲೈಡ್ ಶೋ ಫ್ರಮ್ ಕರೆಂಟ್ ಸ್ಲೈಡ್. like this. ಹೀಗೆ ನಮ್ಮ ಸ್ಲೈಡ್ ಶೋ ಬರ್ತಾ ಹೋಗುತ್ತೆ. ಓಕೆ, ಇನ್ ದಿಸ್ ಆ್ಯನಿಮೇಷನಲ್ಲಿ ನಾವು ಏನು ಮಾಡ್ಬೋದು, ಟ್ರಾನ್ಸಿಷನ್ ಸ್ಪೀಡನ್ನು ತಗೋಬೋದು ಅಥವಾ ಟ್ರಾನ್ಸಿಷನ್ ಸೌಂಡನ್ನು ಕೂಡ ಏನು ಮಾಡ್ಬೋದು, ಆ್ಯಡ್ ಮಾಡ್ಬೋದು. ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಪ್ಷನ್ಸ್ ಬರುತ್ತೆ. ಇನ್ ಕೇಸ್ ಇಫ್ ಯು ನೋಡ ಟ್ರಾನ್ಸಿಷನ್ ಸೌಂಡ್ ಆ್ಯಂಡ್ ಟ್ರಾನ್ಸಿಷನ್ ಸ್ಪೀಡ್ ಆರ್ ಆಲ್ಸೋ ಅಪ್ಲಿಕೇಬಲ್. ಓಕೆ, ನೆಕ್ಸ್ಟ್ ಸಿ ದ ಡಿಫ್ರೆನ್ಸ್ ಬಿಟ್ವೀನ್ ಆ್ಯನಿಮೇಷನ್ಸ್ ಆ್ಯಂಡ್ ಟ್ರಾನ್ಸಿಷನ್ಸ್. ಇವಾಗ ನಾವು ಏನು ಮಾಡಿದ್ವಿ, ಕಸ್ಟಮ್ ಆ್ಯನಿಮೇಷನ್ಸ್ ನೋಡಿದ್ವಿ. ನೆಕ್ಸ್ಟು ಟ್ರಾನ್ಸಿಷನ್ ಮತ್ತು ಆ್ಯನಿಮೇಷನ್ಗೆ ಏನು ಡಿಫ್ರೆನ್ಸ್ ಇದೆ ನೋಡೋಣ. ಟ್ರಾನ್ಸಿಷನ್ ಕಂಟ್ರೋಲ್ ಹೌ ಯುವರ್ ಪ್ರೆಸೆಂಟೇಷನ್ ಮೂವ್ಸ್ ಫ್ರಮ್ ಒಂದು ಸ್ಲೈಡ್ ಟು ದಿ ನೆಕ್ಸ್ಟ್. ಒಂದು ಸ್ಲೈಡಿಂದ ಇನ್ನೊಂದು ಸ್ಲೈಡಿಗೆ ನಿಮ್ಮ ಸ್ಲೈಡು ಮೂವ್ ಆಗುವಾಗ ಹೇಗೆ ಮೂವ್ ಆಗಬೇಕು ಅಂತ ಕಂಟ್ರೋಲ್ ಮಾಡೋದು ಯಾವುದು, ಟ್ರಾನ್ಸಿಷನ್. ಬಟ್ ಇಟ್ ಕಂಟ್ರೋಲ್ಸ್ ದ ಆಬ್ಜೆಕ್ಟ್ ಆನ್ ಅ ಸ್ಲೈಡ್. ಇದೇನು ಮಾಡುತ್ತೆ, ಇಟ್ ಕಂಟ್ರೋಲ್ಸ್ ದ ಆಬ್ಜೆಕ್ಟ್ ಮೂವ್ಮೆಂಟ್ ಅರೌಂಡ್ ದಿ ಸ್ಲೈಡ್. ಪೂರ್ತಿ ಸ್ಲೈಡನ್ನು ಕಂಟ್ರೋಲ್ ಮಾಡೋದು ಟ್ರಾನ್ಸಿಷನ್ ಇಫೆಕ್ಟು. ಇಟ್ ಕಂಟ್ರೋಲ್ಸ್ ಆಬ್ಜೆಕ್ಟ್ ಮೂವ್ಮೆಂಟ್ ಅರೌಂಡ್ ದಿ ಸ್ಲೈಡ್. ಸ್ಲೈಡಲ್ಲಿರೋ ಆಬ್ಜೆಕ್ಟ್ನ ಮೂವ್ಮೆಂಟನ್ನು ಕಂಟ್ರೋಲ್ ಮಾಡೋದು ಆ್ಯನಿಮೇಷನ್ ಇಫೆಕ್ಟ್. ಇಟ್ ಈಸ್ ಅಪ್ಲೈಡ್ ಟು ದಿ ಹೋಲ್ ಸ್ಲೈಡ್. ಟ್ರಾನ್ಸಿಷನ್ ಇಫೆಕ್ಟ್ ಇಸ್ ಅಪ್ಲೈಡ್ ಟು ದಿ ಹೋಲ್ ಸ್ಲೈಡ್. ಇಟ್ ಈಸ್ ಅಪ್ಲಿಕೈಡ್ ಟು ಆಬ್ಜೆಕ್ಟ್ ಆನ್ ದ ಸ್ಲೈಡ್. ಇಲ್ಲಿ ಏನಾಗ್ತಾ ಇದೆ, ನಮ್ಮ ಟ್ರಾನ್ಸಿಷನ್ ಇಫೆಕ್ಟಲ್ಲಿ ಫಾರ್ ಎ ಸ್ಲೈಡ್, ಒಂದು ಸ್ಲೈಡಿಗೆ ಒಂದೇ ಟ್ರಾನ್ಸಿಷನ್ ಇಫೆಕ್ಟ್ನ ಹಾಕ್ಬೋದು. ಬಟ್ ಆ್ಯನಿಮೇಷನ್ ಅಲ್ಲಿ ಒಂದು ಆಬ್ಜೆಕ್ಟಿಗೆ ನೀವು ಹಲವಾರು ಆ್ಯನಿಮೇಷನ್ಸ್ನ ಹಾಕ್ಬೋದು. ಓಕೆ, ಥ್ಯಾಂಕ್ ಯು.